ಫೋಟೋಸ್ ಅಂತಂದರೆ ಏನೋ ಒಂದು ಖುಷಿ, ಆದರೆ ಈಗ ಯಾಕೋ ಫೋಟೋಸ್ ಅಂತಂದರೆ ಏನೋ ಒಂಥರ ಭಯ ಅಂತ ಅನ್ನಿಸ್ತಾ ಇದೆ. ನಿಮ್ಮ ಬಿಡುವಿನ ಸಮಯದಲ್ಲಿ ಕೃತಿಕಾ ಕುಟೀರ ಯೂಟ್ಯೂಬ್ ಚಾನಲ್ ನೋಡ್ತಾ ಇರುವಂತಹ ಎಲ್ಲರಿಗೂ ಕೃತಿಕಾ ಕಡೆಯಿಂದ ವೆಲ್ಕಮ್. ಮುಂಚೆ ಫೋಟೋಸ್ ಅಂತ ಅಂದರೆ ನನಗೆ ನೆನಪಾಗೋದು ನಮ್ಮನ್ನೆಲ್ಲ ಸ್ಟುಡಿಯೋಗೆ ಚಂದವಾಗಿ ರೆಡಿ ಮಾಡಿ ಕರ್ಕೊಂಡು ಹೋಗಿ ಕೈಯಲ್ಲಿ ಆ್ಯಪಲ್ ಕೊಟ್ಟೋ ಆಟ ಸಾಮಾನು ಕೊಟ್ಟೋ ಫೋಟೋ ತೆಗೆಸ್ತಿದ್ರಲ್ಲ, ಅದೇ ನೆನಪಾಗೋದು. ಮುಂಚೆ ಅಜ್ಜಿ ತಾತಂದಿರೋ ಫೋಟೋಗಳಿರಲಿಲ್ಲ, ಅದೇನೋ ತಿದ್ದಿಸ್ತಿದ್ವಿ ಅಂತ ಹೇಳ್ತಾರೆ. ಅದು ಹೇಗೆ ಮಾಡ್ತಾರೆ ಅಂತ ನಂಗೆ ನಿಜವಾಗ್ಲೂ ಐಡಿಯಾ ಇಲ್ಲ. ಬಟ್ ಅವ್ರಗಳ ಫೋಟೋನ ನಾವು ಈಗಲೂ ಕೂಡ ನಮ್ಮ ಅಜ್ಜಿ ತಾತನ ಮನೆಗೆ ಹೋದರೆ ಅವರು ತಿದ್ದಿಸಿರುವಂತಹ ಫೋಟೋಗಳು ಫ್ರೇಮಲ್ಲಿ ಕಾಣುತ್ತೆ. ನಂತರದಲ್ಲಿ ಬಂದಿದ್ದು ಫ್ಯಾಮಿಲಿ ಫೋಟೋದಲ್ಲಿ ನಮ್ಮನ್ನು ಎಲ್ಲ ಫ್ಯಾಮಿಲಿಯವ್ರನ್ನೆಲ್ಲ ನಿಲ್ಲಿಸಿ ಗ್ರೀನ್ ಸ್ಕ್ರೀನ್ ಮುಂದೆ ಫೋಟೋ ತೆಗೆದು ಅದಕ್ಕೆ ಫೋಟೋಶಾಪ್ ಈಗ ನಾವು ಮಾಡ್ತಾಯಿದ್ದೀವಿ ಅಂಥ ಜಮಾನದಲ್ಲೇ ಹಿಂದ್ಗಡೆ ಸ್ಕ್ರೀನ್ ಹಾಕಿ ಪಕ್ಕದಲ್ಲೊಂದು ಫ್ಲವರ್ ವಾಸ್ ಇಟ್ಟು ಫೋಟೋ ತೆಗೆದು ಕೊಟ್ಟಿದ್ರಲ್ಲ, ಅದೇ ಫೋಟೋಗಳು ಈಗಲೂ ಫ್ಯಾಮಿಲಿ ಫೋಟೋ ಅಂದರೆ ನೆನಪಾಗುತ್ತೆ. ಸ್ಕೂಲ್ಗಳಿಗೆ ಅಥವಾ ಕೆಲಸಕ್ಕೆ ಹೋಗಬೇಕಾಗಿದ್ದವರು ಒಂದಷ್ಟು ಪಾಸ್ಪೋರ್ಟ್ ಸೈಜ್ ಫೋಟೋ ಕೊಡಬೇಕಾಗಿ ಬಂತು. ಸೊ ಬ್ಲ್ಯಾಕ್ ಆ್ಯಂಡ್ ವೈಟ್ ಫೋಟೋಸ್ಗಳನ್ನ ತೆಗೆಸಿರ್ತಾಯಿದ್ರು. ಈಗಲೂ ಕೂಡ ನಮ್ಮ ರಿಲೇಟಿವ್ಸ್ಗಳದ್ದು ಒಂದಷ್ಟು ಬ್ಲ್ಯಾಕ್ ಆ್ಯಂಡ್ ವೈಟ್ ಫೋಟೋಸ್ಗಳು ಹುಡುಕಿದ್ರೆ ಸಿಗುತ್ತೆ. ಎಷ್ಟು ಚೆನ್ನಾಗಿದೆ ಗೊತ್ತಾ, ಅದರಲ್ಲಿ ಫಿಲ್ಟ್ರ್ ಇಲ್ಲ, ಏನೂ ಇಲ್ಲ, ತುಂಬ ನೀಟಾಗಿ ಚೆನ್ನಾಗಿ ಕಾಣ್ತೀವಿ. ಆದರೆ ಈಗಲೇ ನಾವು ಕಲರ್ಫುಲ್ಲಾಗಿದ್ದರೂ ಕೂಡ ನಾವು ಫೋಟೋಸ್ಗಳು ತೆಗೆಸ್ಕೊಳ್ಳೋದು ಫಿಲ್ಟ್ರ್ ಯೂಸ್ ಮಾಡಿ ಯಾವ ಕಲರ್ ಫಿಲ್ಟ್ರ್ ಹಾಕಿದ್ರೂ ನಾವು ಚೆನ್ನಾಗೇ ಕಾಣಲ್ಲ ಅಂತ ಅನಿಸುತ್ತೆ. ಆದರೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಫೋಟೋದಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ವಿ. ನಂತರದಲ್ಲಿ ಬಂದಿದ್ದು ಕಲರ್ಫುಲ್ ಯುಗ ಬಂದಾದಮೇಲೂ ಕೂಡ ವಾಸ್ ಪಕ್ಕ ನಿಂತ್ಕೊಂಡು ಫ್ರೆಂಡ್ಸ್ ಎಲ್ಲ ಹೋಗಿ ಕಾಲೇಜಿಂದ ಸ್ಕೂಲ್ಗಳಿಂದ ಹೋಗಿ ಫೋಟೋ ತೆಗೆಸ್ಕೊಂಡಿರೋ ನೆನಪು ಈಗಲೂ ಇದೆ. ಅದನ್ನು ಆಲ್ಬಮಲ್ಲಿ ನೋಡಿದಾಗ ಸಾಕಷ್ಟು ನೆನಪುಗಳು ಬರುತ್ತೆ. ನಂತರದಲ್ಲೇ ಬಂದಿದ್ದು ನಮ್ಮ ಮೊಬೈಲ್ ಮಾರಾಯ. ಸಕ್ಕತ್ತಾಗಿರೋ ಫೋಟೋಸ್ಗಳು, ಕ್ಲಾರಿಟಿ ಇರೋ ಫೋಟೋಸ್ಗಳು ಶುರು ಆದಮೇಲಂತೂ ಪ್ರತಿ ಒಂದು ದಿನವೂ ಇದು ನೆನಪಿರಲಿ, ಅದು ನೆನಪಿರಲಿ, ಹೊಸ ಫೋನ್ ತೊಗೊಂಡಿರೋದು ನೆನಪಿರಲಿ, ಡ್ರೆಸ್ ತೊಗೊಂಡಿರೋದು ನೆನಪಿರಲಿ, ಹೊರಗಡೆ ಹೋದಾಗ ನೆನಪಿರಲಿ ಅಂತ ಪ್ರತಿಯೊಂದು ಹೊಸ ವಿಶೇಷವನ್ನು ನಾವು ಡಾಕ್ಯುಮೆಂಟ್ರಿ ಮಾಡೋ ಥರ ಫೋಟೋಸ್ಗಳನ್ನ ತೆಗೆದಿಡ್ತಾ ಇದ್ವಿ. ಆದರೆ ಆವಾಗ ಶೇರ್ ಮಾಡೋಕ್ಕೆ ಎಲ್ಲೂ ದಾರಿ ಇರಲಿಲ್ಲ. ಬಟ್ ನಾವೇ ಆಲ್ಬಮ್ನ ಮೇಂಟೈನ್ ಮಾಡ್ತಾ ಇದ್ವಿ. ಕಂಪ್ಯೂಟ್ರಲ್ಲಿ ಎಲ್ಲನೂ ಸ್ಟೋರೇಜ್ ಮಾಡ್ಬೋದು ಅಂತ ಗೊತ್ತಾದ ಮೇಲಂತೂ ಆಲ್ಬಮ್ ಕಡೆಗೆ ಹೋಗ್ತಾನೆ ಇಲ್ಲ, ಎಲ್ಲ ಸಾಫ್ಟ್ ಕಾಪಿ ಮಾಡ್ಕೊಂಡ್ವಿ. ಸೋಷಿಯಲ್ ಮೀಡಿಯಾ ಬಂದ ಮೇಲಂತೂ ಎಷ್ಟು ಫೋಟೋಸ್ಗಳು ಹಾಕ್ತಾಯಿದ್ವಿ ಅಂತಂದರೆ ಇಂಡಿವಿಜುವಲ್ ಫೋಟೋ ಅನ್ನೋದಕ್ಕಿಂತ ಗ್ರೂಪ್ ಫೋಟೋಸ್ಗಳನ್ನ ಜಾಸ್ತಿ ಹಾಕ್ತಾಯಿದ್ವಿ. ಎಲ್ಲೋ ಒಂದು ಕಡೆ ಹ್ಯಾಂಗ್ಔಟ್ ಆಗ್ತಾಯಿದ್ವಿ. ಆ ಫೋಟೋಸ್ಗಳನ್ನ ಶೇರ್ ಮಾಡಿ ಇನ್ಯಾರೋ ಫ್ರೆಂಡ್ಸ್ ನೋಡಿದಾಗ ಎಲ್ಲ ಒಂದೇ ಕಡೆ ಸೇರಿಬಿಟ್ಟಿದ್ದಾರೆ, ಆ ಫೋಟೋ ಸಖತ್ತಾಗಿದೆ, ಈ ಫೋಟೋ ಸಖತ್ತಾಗಿದೆ ಅಂತ ಮಾತಾಡ್ಕೊತಾ ಇದ್ವಿ. ಆದರೆ ಈಗ ಸ್ಟೇಟಸ್ಗೆ ಶೇರ್ ಮಾಡುವಂಥ ಟೈಮು ಅಥವಾ ಇನ್ಸ್ಟಾಗೆ ಶೇರ್ ಮಾಡೋದು, FB ಪೇಜಲ್ಲಿ ಶೇರ್ ಮಾಡುವಂಥ ಟೈಮ್ ಬಂದಾಗ ಕೆಲವು ಫೋಟೋಗಳನ್ನ ನಾವು ಫಿಲ್ಟ್ರ್ ಮಾಡೋಕ್ಕೆ ಶುರು ಮಾಡ್ತೀವಿ. ಕೆಲವರು ನಾವು ಎಲ್ಲಿದ್ದೀವಿ ಅಂತ ತೋರಿಸ್ಬೇಕು ಅಥವಾ ನಾವು ಹೆಂಗೆ ಎಂಜಾಯ್ ಮಾಡ್ತಾಯಿದ್ದೀವಿ ಅಥವಾ ನನ್ನ ಸ್ಟೇಟಸ್ ಈಗ ಸದ್ಯಕ್ಕೆ ಹೇಗಿದೆ ಅಂತ ಅಪ್ಡೇಟ್ ಮಾಡೋಕ್ಕೆ ಸ್ಟೇಟಸ್ನ ಅಪ್ಡೇಟ್ ಮಾಡ್ತಿರ್ತಾರೆ ಫೋಟೋಸ್ಗಳನ್ನ ಹಾಕಿ. ಇನ್ನು ಕೆಲವರು ಈ ನನ್ನ ಮಕ್ಳಿಗೆ ಗೊತ್ತಾಗಬೇಕು ನಾನು ಹೆಂಗೆ ಎಂಜಾಯ್ ಮಾಡ್ತಾಯಿದ್ದೀನಪ್ಪ ಅಂತ ತೋರ್ಸೋಕೆ ಒಂದಷ್ಟು ಜನ ಫೋಟೋಸ್ನ ಅಪ್ಡೇಟ್ ಮಾಡ್ತಾಯಿದ್ದಾರೆ. ಯಾವುದೋ ಒಂದಲ್ಲ ಒಂದು ರೀತಿಯಲ್ಲಿ ನಾವು ಅಪ್ಡೇಟ್ ಮಾಡ್ತಾ ಇರ್ತೀವಿ ಫೋಟೋಸ್ನ. ಆದರೆ ಇನ್ನು ಕೆಲವರು ಆ ಫೋಟೋಸ್ಗಳು ಅಪ್ಡೇಟ್ ಮಾಡಿದ್ರೆ ಇನ್ಯಾರೋ ಬೇಜಾರು ಮಾಡ್ಕೋತಾರೋ ಅಥವಾ ಅವ್ರನ್ನ ಕರೆದಿಲ್ಲ ಅಂತ ಬೇಜಾರು ಮಾಡ್ಕೋತಾರೋ, ಇವ್ರಿಗೆ ಹೇಳಿಲ್ಲ ಅಂತ ಬೇಜಾರು ಮಾಡ್ಕೋತಾರೋ, ಅದು ಅವ್ರೇನೋ ಅಂತಾರೇನೋ ಅನ್ನೋ ಕಾರಣಕ್ಕೆ ಒಂದಷ್ಟು ಜನನ ಬ್ಲಾಕೇ ಮಾಡಿಬಿಟ್ಟಿರ್ತಾರೆ. ಇನ್ನು ಕೆಲವನ್ನ ಶೇರೇ ಮಾಡೋಕ್ಕೆ ಹೋಗಿರಲ್ಲ, ಇನ್ನು ಕೆಲವನ್ನ ಹಾಗೆ ಜೋಪಾನವಾಗಿ ಇಟ್ಕೊಂಡಿರ್ತಾರೆ. ಇಂದ ಏನಾದರೂ ಸಮಸ್ಯೆ ಆಗಿಬಿಟ್ರೆ ಮುಂದಕ್ಕೆ ಬೇಕಾಗುತ್ತೆ ಈ ಫೋಟೋ ಇರಲಿ ಅಂತ ಎತ್ತಿಡೋ ಸಂಖ್ಯೆನೂ ಜಾಸ್ತಿ ಆಗ್ತಾ ಇದೆ ಅಂತ ಅನಿಸುತ್ತೆ. ಸೊ ಈಗ ನಾವು AI ಕಾಲದಲ್ಲಿದ್ದೀವಿ. ಯಾವುದು ನಿಜ ಯಾವುದು ಸುಳ್ಳು ಅಂತ ಥಟ್ ಅಂತ ಹೇಳೋಕ್ಕೆ ಆಗ್ತಾಯಿಲ್ಲ. ಹಾಗಾಗಿ ಯಾವುದೇ ಫೋಟೋನ ಯಾವುದೇ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮಲ್ಲಿ ಅಥವಾ ಎಲ್ಲೇ ಶೇರ್ ಮಾಡಬೇಕಾದ್ರೂ ಜೋಪಾನವಾಗಿರಿ. ಓವರಾಲಾಗಿ ಹೇಳಬೇಕಂತಂದರೆ ಒಂದು ಫೋಟೋ ಅಂತ ಅಂದರೆ ಒಂದು ಒಳ್ಳೆಯ ನೆನಪು ಕೊಡಬೇಕು, ಒಂದು ಖುಷಿ ಕೊಡಬೇಕು, ಒಂದು ಸಂಬಂಧನ ಇನ್ನೂ ಗಟ್ಟಿ ಮಾಡಬೇಕೆ ಹೊರತು ಹಾಳಾಗೋದ್ರಲ್ಲಿ ಅರ್ಥವೇ ಇಲ್ಲ. ಅಂಥ ನೆನಪು ಬೇಡ, ಅಂಥ ಫೋಟೋನೂ ಬೇಡ ಅಂತ ಅನಿಸುತ್ತೆ ಅನ್ನೋದು ನನ್ನ ಅನಿಸಿಕೆ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ, ನಿಮ್ಮ ಸ್ನೇಹಿತರ ನೆನಪು ಆಗಿದ್ದರೆ ಅಂಥವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತಷ್ಟು ವಿಡಿಯೋಗಳೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. Until then, take care of yourself and Kritika is signing off. Bye-bye.